ವಿತೌಟ್ ಪ್ಲಾನಿಂಗ್ ಅರುಣಾಚಲೇಶ್ವರ ಹೋಗಿದ್ದು. ಅದು ಹೇಗೆ ಏನು ಅಂತ ಗೊತ್ತಿಲ್ಲ. ಸಡನ್ನಾಗಿ ರಂಜು ಹೋಗೋಣಶ್ವೇ ಅಂದರು. ನಾನು ಖುಷಿಯಾಗಿ ಹ್ಞೂ ಅಂದೆ. ಎಲ್ಲ ಪ್ಯಾಕ್ ಮಾಡ್ಕೊಂಡು ಸಂಜೆ 7 ಗಂಟೆಗೆ ಹೊರಟ್ವಿ. ನೆಕ್ಸ್ಟ್ ಡೇ ಮಾರ್ನಿಂಗ್ 4 ಗಂಟೆಗೆ ತಿರುವಣ್ಣಾಮಲೈ ರೀಚ್ ಆದ್ವಿ. ಗೋಪುರ ನೋಡ್ತಾ ಇದ್ರೆ ಎಷ್ಟು ಖುಷಿ ಆಗ್ತಿತ್ತು ಅಂದರೆ ನನಗೆ ಅಲ್ಲಿ ಬಸ್ ಇಳಿದ ತಕ್ಷಣ ಅದನ್ನೇ ನೋಡ್ತಾ ಇದ್ದೆ, ಅಷ್ಟು ಚೆನ್ನಾಗಿ ಅನ್ನಿಸ್ತಾ ಇತ್ತು. ಫ್ರೆಶ್ ಅಪ್ ಆಗಿ ಮಾರ್ನಿಂಗ್ ದರ್ಶನಕ್ಕೆ ಅಂತ ಬಂದ್ವಿ. 6 ಗಂಟೆಗೆ ಬಂದ್ಬಿಟ್ವಿ ನಾವು ಅರ್ಲಿ ಮಾರ್ನಿಂಗು. ಅಷ್ಟು ನಾನಂತೂ ಫುಲ್ಲು ಕ್ಯೂರಿಯಾಸಿಟಿ, ರಂಜು ಹೋಗೋಣ ಅಂತ. ವೀಕೆಂಡ್ ಆಗಿರೋದ್ರಿಂದ ಸ್ವಲ್ಪ ರಶ್ ಇತ್ತು. ನಮ್ಗೆ ಆ ರಶ್ ಕೂಡ ನಿಜವಾಗ್ಲೂ ಮ್ಯಾಟ್ರೇ ಆಗಲಿಲ್ಲ, ಅಷ್ಟು ಖುಷಿ ಆಗ್ತಾಯಿತ್ತು ಒಳಗಡೆ. ಫೈನಲಿ ಎಲ್ಲ ದರ್ಶನ ಮುಗಿಸ್ಕೊಂಡು ಆಚೆ ಬಂದ್ವಿ. ತುಂಬ ದೊಡ್ಡದಿರೋದ್ರಿಂದ ಟೆಂಪಲು ನಿಮ್ಗೆ ತುಂಬ ಟೈಮ್ ಬೇಕು ದೇವಸ್ಥಾನ ನೋಡೋದಕ್ಕೆ. ಆಚೆ ಬಂದು ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡಿದ್ವಿ. 14 ಕಿಲೋಮೀಟ್ರು ಆ ಬಿಸಿಲಲ್ಲಿ ಬರಿಗಾಲಲ್ಲಿ ನಡ್ಕೊಂಡು ಬಂದು ಅಷ್ಟಲಿಂಗಗಳ ದರ್ಶನ ಮಾಡೋದಿದೆಯಲ್ಲ, ಅದಂತೂ ನಿಜವಾಗ್ಲೂ ನೆಕ್ಸ್ಟ್ ಲೆವೆಲ್ ಚಾಲೆಂಜ್ ಅಂತ ಹೇಳ್ಬೋದು. ನಡೆಯೋದಕ್ಕೂ ಆಗಲ್ಲ, ಶಿವನೇ ಎನರ್ಜಿ ಕೊಟ್ಟು ನಡೆಸ್ತಾನೆ. ಅದರಲ್ಲೂ ಲಾಸ್ಟ್ 2 ಕಿಲೋಮೀಟ್ರ್ ಅಂತೂ ಭಯಂಕರವಾಗಿರುತ್ತೆ. ಫೈನಲಿ ಆ ಗೋಪುರ ನೋಡ್ತೀವಲ್ಲ, ರಿಟರ್ನ್ ಅಲ್ಲಿಗೆ ಬಂದು ಅದಂತೂ ಒಬ್ಬ ಅದ್ಭುತ. ಮನಸ್ಸಲ್ಲಿ ಒಂದು ವಿಶ್ ಇಟ್ಕೊಂಡು ಗಿರಿ ಪ್ರದಕ್ಷಿಣೆ ಮಾಡಿದ್ರೆ ಅದು ನೆರವೇರುತ್ತಂತೆ. ಬ್ಯಾಂಗ್ಳೂರು ಟು ತಿರುವಣ್ಣಾಮಲೈ ಹೇಗೆ ಹೋದ್ವಿ, ಮತ್ತು ಅಲ್ಲಿ ದರ್ಶನ ಹೇಗಿತ್ತು, ಟೆಂಪಲ್ ಎಲ್ಲ ಹೇಗೆ ಅನ್ನಿಸ್ತು, ಗಿರಿ ಪ್ರದಕ್ಷಿಣೆ ಹೇಗಿತ್ತು, ಇದೆಲ್ಲವೂ ನಾನು ನೆಕ್ಸ್ಟ್ ವೀಡಿಯೋಸಲ್ಲಿ ಹಾಕ್ತೀನಿ. ನಿಜವಾಗ್ಲೂ ಇಷ್ಟೊಂದು ಪಾಸಿಟಿವ್ ವೈಬ್ಸಿಂದ ನಾವು ರಿಟರ್ನ್ ಆದ್ವಿ. 11 ಗಂಟೆಗೆ ಅಲ್ಲಿ ಬಸ್ ಹತ್ತಿದ್ದು ನೈಟು. ಬೆಳಿಗ್ಗೆ 5 ಗಂಟೆಗೆ ಬ್ಯಾಂಗ್ಳೂರು ರೀಚ್ ಆದ್ವಿ. ಅಲ್ಲಿಂದ ಮನೆಗೆ ಬರೋ ಅಷ್ಟರಲ್ಲಿ 6 ಗಂಟೆ ಆಗಿತ್ತು. ನಿಜವಾಗ್ಲೂ ಈ ಜರ್ನಿ ಮಾತ್ರ ಅಲ್ಟಿಮೇಟ್ ಆಗಿತ್ತು. ಥ್ಯಾಂಕ್ ಯು.